ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಸಹಿತ ಇಡೀ ರಾಜ್ಯದ ದೇಶದ ಜನಕ್ಕೂ ಸಹಿತ ನಾನು ಶುಭ ಕೋರ್ತೇನೆ. ಯಾಕೆಂದರೆ ಪ್ರಸ್ತುತ ಸಮಸ್ಯೆಗಳು ಹೊತ್ತಿರತಕ್ಕಂಥ ಪರಿಸ್ಥಿತಿ ಇದೆ. ಸಾಕಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ನಾವಿದ್ದೇವೆ. ಸಮಸ್ಯೆಗಳಿಂದ ಹೊರಬಂದು ಬೇಗ ತಾಯಿ ಲಕ್ಷ್ಮಿಯ ಕೃಪೆಯನ್ನು ಪಡೆಯುವಂಥ ಮಾರ್ಗಗಳನ್ನು ನಾವು ಹುಡುಕೊಳ್ಬೇಕಾಗಿದೆ. ಆದರೂ ಕಾಲಕ್ಕೂ ಬರ್ತಕ್ಕಂಥ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಬೇಕಾದ್ದು ನಮ್ಮ ಧರ್ಮ. ಅದಕ್ಕಾಗಿ ಮೊದಲನೇದಾಗಿ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂರ್ವಭಾವಿಯಾಗಿ ಹೇಗೆಲ್ಲ ತಯಾರಿಗಳಾಗಿದೆ, ತಯಾರಿ ಮಾಡ್ಕೊಳ್ತಕ್ಕಂಥ ವಿಧಿವಿಧಾನ ಏನು, 199 ಭಾಗ ನಮ್ಮ ಭಾರತೀಯ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಸಡಗರ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಯಾವುದಾದ್ರು ಇದ್ದರೆ ಅದು ಶ್ರಾವಣ ಮಾಸದ ಪ್ರಾರಂಭದ ಮಂಗಳಗೌರಿ ಪ್ರಾರಂಭ ಆದರೆ ಹಿಂದೆಲೇ ವರಮಹಾಲಕ್ಷ್ಮಿ ಬರುತ್ತೆ. ವರಮಹಾಲಕ್ಷ್ಮಿ ಬಂತು ಅಂದರೆ ಇನ್ನು ಹಿಂದೆಲೇ ಸ್ವರ್ಣಗೌರಿ ಬಂದ್ಬಿಡುತ್ತೆ. ಆದರೆ ಈ ಒಂದು ಗೌರಿ ಹಬ್ಬದಿಂದ ಅಂದರೆ ಮಂಗಳಗೌರಿ ಪ್ರಾರಂಭವಾದಂಥದ್ದು ಮಹಾಲಕ್ಷ್ಮಿ ಆರಾಧನೆ, ಈಗ ವರಮಹಾಲಕ್ಷ್ಮಿ ಆರಾಧನೆಯನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಭಾರತದ ಸ್ತ್ರೀಯರು ಮುಂದಿರ್ತಾರೆ. ಆದರೆ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಹಬ್ಬಗಳು, ಹಬ್ಬದ ವಿಶೇಷತೆ, ಆ ಹಬ್ಬದ ವಿಶೇಷವಾಗಿ ನಡೆಸುವಂಥ ಪದ್ಧತಿಗಳನ್ನು ಹಿಂದಿನಿಂದ ನಡೆಸ್ಕೊಂಡು ಬರುವಂಥದ್ದು ಪದ್ಧತಿ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ಅಂದರೆ ನಾಳೆಗೆ ಏನೆಲ್ಲ ಹೇಳಮ್ಮ. ಸರಿ ಗುರುಗಳೇ, ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಡುವಂತಹ ಪ್ರಶ್ನೆ, ಲಕ್ಷ್ಮೀ ಹಬ್ಬವನ್ನ ನಾವು ಮಾಡ್ತೀವಿ ಸರಿ, ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳೋದ್ರಲ್ಲೇ ಸಮಯ ಕಳೆದೋಗ್ಬಿಡುತ್ತೆ. ಯಾವ ಸಮಯಕ್ಕೆ ಸರಿಯಾಗಿ ಪೂಜೆಯನ್ನ ಮಾಡಬೇಕು? ಕೆಲವರು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಟೈಮ್ನು ಕೂಡ ನೋಡೋ ಹಾಗೆ ಇಲ್ಲ, ಚೆನ್ನಾಗಿ ಪೂಜೆ ಮಾಡ್ಕೋಬಹುದು ಅಂತ. ಇನ್ನು ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲ್ಲ ಅಂತ ಸಂಜೆ ಮಾಡ್ತಾರೆ. ಸೊ ಯಾವ ಸಮಯ ಸೂಕ್ತ ಹಾಗಾದ್ರೆ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಲಿಕ್ಕೆ? ಖಂಡಿತಮ್ಮ. ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಒಂದು ವಿಶೇಷತೆ ಬರ್ತಕ್ಕಂಥ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಂಥದ್ದೇ ಸಮಯ ಅಂತ ಯಾವುದೂ ನಿಗದಿಪಡಿಸಿಲ್ಲ. ಯಾಕೆ ಅಂದರೆ ಬೆಳಗಿನಿಂದ ಸಂಜೆಯವರೆಗೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ ಸಂಪತ್ತು ಕೊಡ್ತಕ್ಕಂತಹ ಲಕ್ಷ್ಮಿ, ಸಂಪತ್ತಿನ ವರಮಹಾಲಕ್ಷ್ಮಿ, ಆ ವರಮಹಾಲಕ್ಷ್ಮಿಯನ್ನ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರೆ ಅವಳಿಗೆ ಯಾವ ಸಮಯವೂ ಇಲ್ಲ. ಆದರೆ ನಮ್ಮಗಳ ಮನಸ್ಸಲ್ಲಿ ಒಂದು ಮನಸ್ಥಿತಿ ಇದೆ. ಏನಪ್ಪಾ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಅದಾದ ನಂತರ ಅಭಿಜಿನ್ ಲಗ್ನ, ಅದಾದ ನಂತರ ಸಂಜೆ ಗೋಧೂಳಿ ಲಗ್ನ, ಈ 3 ಪ್ರಶಸ್ತವಾಗಿರ್ತಕ್ಕಂತಹ ಲಗ್ನಗಳಲ್ಲಿ ನಾವು ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂತಹ ಮನಸ್ಥಿತಿ ಎಲ್ಲರಿಗೂ ಇದೆ. ಈ ರಾಹು ಕಾಲದಲ್ಲಿ ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳೆಲ್ಲವನ್ನೂ ಮಾಡೋದಕ್ಕೆ ಹಿಂಜರಿತಾರೆ. ಹಾಗಿದ್ರೆ ಲಕ್ಷ್ಮೀ ಪೂಜೆಯನ್ನ ರಾಹು ಕಾಲದಲ್ಲೂ ಮಾಡಬಹುದಾ ಗುರುಗಳೇ? ಅಮ್ಮ, ರಾಹು ಕಾಲಕ್ಕೂ ಮುನ್ನನೇ ದೀಪಾರಾಧನೆ ಆಗೋಗಿರುತ್ತೆ. ಆದರೂ ದೇವಿಗೆ ನೋಡಿ, ಹರಿಹರ ಬ್ರಹ್ಮಾದಿಗಳಲ್ಲಿ ರಾಹುಕಾಲದ ಪದ್ಧತಿಗಳಿಲ್ಲ. ಅದಕ್ಕೋಸ್ಕರ ರಾಹುಕಾಲಕ್ಕೂ ಮುನ್ನ ಒಂದು ದೀಪಾರಾಧನೆ ಆದರೆ ನಾವು ಹಿಂದೆಲೇ ಅನುಷ್ಠಾನವನ್ನು ಮಾಡಬಹುದು. ಆ ಅನುಷ್ಠಾನ ಮಾಡೋದ್ರಲ್ಲಿ ಖಂಡಿತ ಲೋಪವಿಲ್ಲ. ಈಗ ಲಕ್ಷ್ಮಿ ಮುಖವನ್ನ ಯಾವ ದಿಕ್ಕಿನಲ್ಲಿ ಕೂರಿಸಿದ್ರೆ ಸೂಕ್ತ ಗುರುಗಳೇ? ಅಮ್ಮ, ಉತ್ತರಾಭಿಮುಖ, ಪೂರ್ವಾಭಿಮುಖ. ಉತ್ತರ ಪೂರ್ವ ಎರಡೂ ಲಕ್ಷ್ಮಿಗೆ ಬಹಳ ವಿಶೇಷವಾದ್ದು. ಅದರಲ್ಲೂ ಮೊದಲನೇ ಆದ್ಯತೆ ಉತ್ತರಾಭಿಮುಖ. ಸಾಮಾನ್ಯವಾಗಿ ಈಗ ಪೂಜೆಯ ಸಿದ್ಧತೆ ಬಗ್ಗೆ ಎಲ್ಲ ನೀವಾಗ್ಲೇ ಹೇಳ್ತಾ ಇದ್ರಿ, 90% ಭಾಗ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅಂತ. ಸೊ ಈಗ ಪೂಜೆಯ ಸಿದ್ಧತೆ ಮತ್ತು ಪೂಜೆಯನ್ನ ಹೇಗೆ ನೆರವೇರಿಸೋದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ನಮಗೆ ತಿಳಿಸ್ಕೊಡ್ಬಹುದಾ ಗುರುಗಳೇ? ಸೊ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ನಮ್ಮ ಮನಸ್ಸಿಗೆ ನೆಮ್ಮದಿ ತರೋ ರೀತಿಯಲ್ಲಿ ನಾವು ಮಾಡಿದ್ಮೇಲೂ ಕೂಡ ಏನೋ ಒಂದು ಬಿಟ್ವಪ್ಪ ಅಂತ ಅನ್ನಿಸ್ಬಾರ್ದು. ಸೊ ಹಾಗಾಗಿ ಅದನ್ನ ನೀವು ಡೀಟೇಲ್ ಆಗಿ ತಿಳಿಸ್ಕೊಡ್ಬಹುದಾ? ಒಂದೇ ಒಂದು ವಿಚಾರ ಸ್ಪಷ್ಟೀಕರಿಸೋದಾದ್ರೆ, ನಾವು ಮನಸ್ಸಲ್ಲಿ ಒಂದು ಒಳ್ಳೆ ಸಂಕಲ್ಪವನ್ನು ಮಾಡಬೇಕು. ಅಮ್ಮ ತಾಯಿ ಮಹಾಲಕ್ಷ್ಮಿ, ನೀನು ನಮ್ಮ ವಾಸ್ತುಗೃಹಕ್ಕೆ ಬಂದು ನಾವು ಮಾಡುವಂತಹ ಈ ಒಂದು ಅನುಷ್ಠಾನವನ್ನ, ಈ ಪೂಜಾ ಸೇವೆಯನ್ನ ನೀನು ಸ್ವೀಕರಿಸಬೇಕು. ನೀನು ಸ್ವೀಕರಿಸು. ನೀನು ಕೊಟ್ಟಂಥದ್ರಲ್ಲೇ ನಾನು ನಿನಗೆ ತೃಪ್ತಿ ಪಡಿಸ್ತಿದ್ದೇನೆ. ನೀನು ನನಗೇನು ಕೊಟ್ಟಿದ್ಯೋ ಅದು ನಾನು ನಿನಗೆ ಅರ್ಪಣೆ ಮಾಡ್ತಿದ್ದೇನಮ್ಮ ಅನ್ನೋ ಒಂದು ಒಳ್ಳೆ ಮನಸ್ಸಿನಿಂದ ಹರಿದ್ರ, ಕುಂಕುಮ, ಮಂಗಳ ದ್ರವ್ಯಗಳು, ಜೊತೆಗೆ ಫಲಪುಷ್ಪಗಳು, ಮಾಡಿರುವಂಥ ಮಹಾನೈವೇದ್ಯ ಎಲ್ಲವನ್ನೂ ಅವಳಿಗೆ ಅರ್ಪಣೆ ಮಾಡಿದ್ರೆ ಖಂಡಿತ ಸಂತೋಷನೇ. ಆದರೆ ನಮ್ಮಲ್ಲಿ ಒಂದು ಮನಸ್ಸಿದೆ, ನಾವು ವರ್ಷದಲ್ಲಿ ಏನೆಲ್ಲ ಚಿನ್ನ ಬೆಳ್ಳಿ ತೆಗೆದುಕೊಂಡಿರ್ತೀವೋ ಅದನ್ನೂ ಸಹಿತ ದೇವಿಗೆ ಅರ್ಪಣಿಸಬೇಕು, ದೇವರಿಗೆ ಅಲಂಕಾರ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ.
ಹಾಗೆ ದೇವರಿಗೆ ಉಡಿಸುವಂತ ಸೀರೆ ಸಹಿತ ಇಂಥದ್ದೇ ಸೀರೆ ಉಡಿಸಬೇಕು ಅನ್ನೋ ಆಸೆ ನಮ್ಮ ಭಾರತೀಯ ಸ್ತ್ರೀಯರದು, ಹೆಣ್ಣು ಮಕ್ಕಳದು. ಒಂದು ಹೆಣ್ಣು ತಾನು ಹೇಗೆ ರೆಡಿ ಆಗ್ತಾಳೋ ಅದೇ ಪ್ರಕಾರ ನಾಳೆ ವಿಗ್ರಹಗಳನ್ನ ಅಂದ್ರೆ ಕಳಶವನ್ನಾಗ್ಲಿ ವಿಗ್ರಹವನ್ನಾಗ್ಲಿ ಅಥವಾ ದೇವರ ಸಾನ್ನಿಧ್ಯವನ್ನಾಗ್ಲಿ ಅಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡುವಂಥದ್ದು ಹೆಣ್ಣು ಮಕ್ಕಳ ಗುಣ. ಹಾಗಾಗಿ ಹೆಣ್ಣಿಗೆ ಹೇಗೆ ಆಸೆ ಕೊನೆ ಇಲ್ವೋ ಹಾಗೆ ದೇವಿಯ ಅಲಂಕಾರಕ್ಕೂ ಕೊನೆ ಇಲ್ಲ. ಹಾಗೆ ಮನಸ್ಸಲ್ಲಿ ಮಾತ್ರ ಒಂದು ದೃಢ ಸಂಕಲ್ಪ ಬೇಕು. ಅಮ್ಮ, ನೀನು ಕೊಟ್ಟಂಥದ್ದೆಲ್ಲವನ್ನೂ ನಿಮ್ಗೆ ಅರ್ಪಣೆ ಮಾಡಿ ನಿನ್ನ ಆಶೀರ್ವಾದ ಪಡ್ತಿದ್ದೀವಿ, ನೀನು ಆಶೀರ್ವಾದಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ ಅಂದರೆ ಆ ತಾಯಿ ಅರಸ್ತಾಳೆ. ಆದರೆ ಮನಸ್ಸಲ್ಲಿ ಅಯ್ಯೋ ನಾನು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು, ಇನ್ನಷ್ಟು ಬದಲಾವಣೆ ತರಬೇಕಿತ್ತು ಅನ್ನೋ ಮನಸ್ಸಿದ್ರೆ ಅಲ್ಲಿ ಬದಲಾವಣೆ ತರಲಿಕ್ಕೆ ಆಗಲ್ವಲ್ಲಮ್ಮ. ಸಾಮಾನ್ಯವಾಗಿ ಈಗ ನಾವು ಗೌರಿ ಪೂಜೆ ಮಾಡೋ ಸಂದರ್ಭದಲ್ಲಿ ಇಷ್ಟು ವೀಳ್ಯದೆಲೆ ಇಡಬೇಕು ಅಂತಿರುತ್ತೆ, ಲಕ್ಷ್ಮಿ ಕಳಶವನ್ನ ಇಡೋ ಸಂದರ್ಭದಲ್ಲಿ ಇಷ್ಟು ವೀಳ್ಯದೆಲೆ ಅಥವಾ ಮಾವಿನ ಎಲೆ ಇಡಬೇಕು ಅಂತಿರುತ್ತೆ. ಸೊ ಹಾಗಿದ್ರೆ ಲಕ್ಷ್ಮಿ ಕಳಶವನ್ನ ಕೂರಿಸೋ ಸಂದರ್ಭದಲ್ಲಿ ಎಷ್ಟು ಎಲೆ ಇಡಬೇಕಾಗುತ್ತೆ ಗುರುಗಳೇ? ಲಕ್ಷ್ಮಿಗೆ 9 ವೀಳ್ಯದೆಲೆ ಅಥವಾ 9 ಮಾವಿನ ಸೊಪ್ಪಿನ ಕೊನೆ. ಮಾವಿನ ಸೊಪ್ಪಿನ ಕುಡಿ ಇರುತ್ತಲ್ಲ ಮುಂಭಾಗ, ಅದೆಷ್ಟಿದ್ರೂ ಸರಿಯೇ ಒಂದು ಮಾವಿನ ಕುಡಿಯನ್ನು ಇಡ್ತಕ್ಕಂಥದ್ದು. ಇನ್ನು ಕೆಲವರು ದೇಶಾಚಾರ ಪದ್ಧತಿಗಳು ಅಂತ ಹೇಳ್ತಾರೆ. ಕೆಲವೊಬ್ಬರ ಮನೆಗಳಲ್ಲಿ ಶುದ್ಧ ಜಲವನ್ನ ತುಂಬಿಡುವಂತ ಪದ್ಧತಿ, ಕೆಲವೊಬ್ಬರ ಮನೆಗಳಲ್ಲಿ ಬೆಲ್ಲದಚ್ಚು ಅಕ್ಕಿ ಹಾಕುವಂತ ಪದ್ಧತಿ, ಕೆಲವೊಬ್ಬರುಗಳಲ್ಲಿ ಗೋಧಿಯನ್ನು ಹಾಕುವ ಪದ್ಧತಿ, ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಕೆಲವರು ಪಂಚಫಲಗಳನ್ನು 5 ಥರ ಹಣ್ಣುಗಳನ್ನು ಹಾಕ್ತಾರೆ. ಅದು ಅವರ ವಂಶ ಪಾರಂಪರಿಕವಾಗಿ ಅವರ ಹಿಂದಿನವರು ಹೇಗೆ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡ್ ಬಂದಿರ್ತಾರೋ ಅದೇ ಪ್ರಕಾರ ನಡೀತಕ್ಕಂಥದ್ದು ವರಮಹಾಲಕ್ಷ್ಮಿ ಅನುಷ್ಠಾನ. ಇನ್ನು ಅಮ್ಮನವರಿಗೆ ಲಕ್ಷಣವಾಗಿ ಕಳಶ ಆವಾಹನೆ ಮಾಡಿ ಅಥವಾ ವಿಗ್ರಹಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಮತ್ತು ಗೆಜ್ಜೆ ವಸ್ತ್ರ ಮತ್ತು ಅಲಂಕಾರ ಎಲ್ಲವೂ ಬಹಳ ವಿಶೇಷವಾಗಿರುತ್ತೆ. ಹೆಣ್ಣು ಮಕ್ಕಳಿಗೆ ಪೂಜೆಯಲ್ಲಿ ಸಮಯ ಹೀಗೆ ಮಾಡಿ ಇಷ್ಟೊತ್ತಿಗೆ ಮಾಡಿ ಇಷ್ಟೇ ಸಮಯದಲ್ಲಿ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಅವರು ಸಮಾಧಾನ ಚಿತ್ತರಾಗಿ ಇತ್ತ ಮನೆ ಅಡಿಗೆ ಮನೆ ಕೆಲಸ ಆಗಬೇಕು, ಹಾಲಲ್ಲಿ ಕೂತ್ಕೊಂಡು ಲಕ್ಷ್ಮಿ ಪೂಜೆನೂ ಮಾಡಬೇಕು. ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಹಾಕರಾಗಲ್ಲ. ಆದರೆ ಪುರೋಹಿತರು ಮನೆಗೆ ಬಂದಾಗ ಅವರು ಹೇಳುವಂತ ಕ್ರಮಾನುಷ್ಠಾನವನ್ನು ಆಚರಿಸುವಂತದ್ದು ಒಂದಷ್ಟು ಜನದ ಮನೆ ಪದ್ಧತಿ ಇದೆ. ಈಗ ಕಳಶ ಕೂರಿಸುವ ವಿಧಾನದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಳಶವನ್ನ ತುಂಬುತ್ತಾರೆ ಅಂತ. ಈಗ 2 ರೀತಿಯಲ್ಲಿ, ಅಂದ್ರೆ ಒಂದು ಬಿಂದಿಗೆ ಇಟ್ಟು ಲಕ್ಷ್ಮಿಯ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಿ ಆ ನಂತರ ಅದರ ಮೇಲೆ ಒಂದು ಕಳಶವನ್ನ ಇಟ್ಟು ಅದರಲ್ಲಿ ನೀರು ಹಾಕಿ ಇದು ಮಾಡ್ತಾರೆ. ಅದರಲ್ಲಿ ಬೆಳ್ಳಿ ನಾಣ್ಯವನ್ನು ಹಾಕಬೇಕು, ಆಮೇಲೆ ಕಾಲುಂಗುರವನ್ನು ಹಾಕಬೇಕು, ಅಡಿಕೆಯನ್ನು ಹಾಕಬೇಕು, ಹೀಗೆ ಇಷ್ಟು ವಿಧಾನಗಳನ್ನ ಹಾಕಬೇಕು, ಇಷ್ಟು ವಿಧದ ಪದಾರ್ಥಗಳನ್ನ ಹಾಕಬೇಕು ಅಂತಿರುತ್ತೆ. ಅದು ಏನನ್ನು ಹಾಕಿದ್ರೆ ಸೂಕ್ತ ಗುರುಗಳೇ, ಅದು ಲಕ್ಷ್ಮಿಗೆ ಶ್ರೇಷ್ಠ ಅನಿಸುವ ರೀತಿಯಲ್ಲಿ? ಅಮ್ಮ, ಇರುವವರು ಚಿನ್ನದ ಮಾಂಗಲ್ಯವನ್ನೇ ಕಟ್ಟಬಹುದು, ವಜ್ರದ ಓಲೆಗಳನ್ನೇ ಇಡಬಹುದು. ಆದರೆ ಏನೂ ಇಲ್ಲದಿರತಕ್ಕಂತಹ ಬಡವರು ಒಂದು ಅರಿಶಿಣ ಕೊಂಬನ್ನು ಕಟ್ಟುವಂಥ ಪದ್ಧತಿ ಇದೆ. ಹಾಗೆ ಕಾಲಿಗೆ ಕಾಲುಂಗುರ, ನಾವು ಹೆಣ್ಣು ಮಕ್ಕಳು ಹೇಗೆ ಕಾಲುಂಗುರ ಹಾಕ್ತೀವೋ ಅದೇ ಪ್ರಕಾರ ದೇವರಿಗೆ ಆ ಕಲಶದಲ್ಲಿ ಹಾಕುವ ಪದ್ಧತಿ ಕೆಲವರಿಗಿದೆ. ಕೆಲವರು ಏನು ಮಾಡ್ತಾರೆ, ಅಲಂಕಾರ ಆದ ನಂತರ ಕಾಲು ಅಂದ್ರೆ ಆ ಸೀರೆ ತಳಭಾಗದಲ್ಲಿ 2 ಕಾಲುಂಗುರವನ್ನು ಇಡ್ತಾರೆ. ಆದರೆ ಪ್ರತಿಯೊಬ್ಬರು ಮಾಡುವಂತಹದ್ದು ದೇವಿಯ ಅನುಷ್ಠಾನ. ಅದಕ್ಕೆ ಷೋಡಶೋಪಚಾರ ಪೂಜೆಗಳಲ್ಲಿ ದೇವಿ ವರಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಇದೆಲ್ಲವೂ ಬರುತ್ತೆ. ಪತ್ರಂ ಸಮರ್ಪಯಾಮಿ, ಚಾಮ್ರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಆಂದೋಳಿಕಾಂ ಸಮರ್ಪಯಾಮಿ, ಅಶ್ವಾರೋಹಣ ಸಮರ್ಪಯಾಮಿ, ಹಾಗೆ ಒಂದೊಂದು ಸೇವೆಗಳು. ದೇವಿಯ ಪ್ರತಿಷ್ಠಾಪನಾ ಕಾಲದಲ್ಲಿ ವಿಗ್ರಹಕ್ಕೆ ಅಭಿಷೇಕ, ಅಲಂಕಾರ ಮತ್ತು ಪ್ರತಿ ಅಂಗಾಂಗಗಳಿಗೂ ವಿಶೇಷವಾದ ಪೂಜೆ, ಅದರಲ್ಲೂ ನಾನಾ ಪತ್ರೆಗಳು, ನಾನಾ ಪುಷ್ಪಗಳು. ಅಮ್ಮನವರಿಗೆ ಕಮಲ ಪುಷ್ಪ 1-2. ತಾಯಿ ಲಕ್ಷ್ಮಿ ಅನುಷ್ಠಾನವನ್ನ ಎಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ಅಷ್ಟೇ ಫಲಗಳು ಸಿಗುತ್ತೆ. ಈಗ ನಮ್ಮ ಹಿಂದೂ ಪುರಾಣದಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಕೂಡ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ ಗುರುಗಳೇ, ಅದರದ್ದೇ ಆದಂತಹ ಹಿನ್ನೆಲೆ ಇರುತ್ತೆ. ಸೊ ಹಾಗಿದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು, ಅದರ ಆಚರಣೆಯ ಕಾರಣಗಳೇನು, ಹೇಗೆ ಬಂತು ಈ ಆಚರಣೆ? ಖಂಡಿತಮ್ಮ, ವರಮಹಾಲಕ್ಷ್ಮಿ ಹಬ್ಬ ಇದು ಪೂರ್ವದಿಂದಲೂ ಅಂದರೆ ಸಂಕಲ್ಪ ಪೂರ್ವಕವಾಗಿ ಶೌನಕಾದಿ ಮುನಿಗಳು ಹೇಳುವಂತ ರೀತಿ ಇದಕ್ಕೆ ಋತಕಥೆಯಲ್ಲಿ ಬಹಳ ಅಚ್ಚುಕಟ್ಟಾದಂಥ ಅನುಷ್ಠಾನ ಇದೆ. ಬಡವ ಎಂಥ ನಿರ್ಗತಿಕನಿಗಾದರೂ ಅವನ ಶಕ್ತಿಯಾನುಸಾರ ಲಕ್ಷ್ಮಿಯನ್ನ ಶ್ರದ್ಧೆಯಿಂದ